ಬೆಚ್ಚಿ ಬೀಳಿಸಿದೆ ಮರ್ಯಾದಾ ಹತ್ಯೆ. ಗರ್ಭಿಣಿ ಮಗಳನ್ನೇ ಕೊಚ್ಚಿ ಕೊಂದಿದ್ದ ತಂದೆ. ಹುಬ್ಬಳ್ಳಿ ಇನಾಮ್ ವೀರಾಪುರ ಗ್ರಾಮದಲ್ಲಿ ಮಾನ್ಯ ಅಂತ್ಯಕ್ರಿಯೆಯನ್ನ ನಡೆಸಲಾಗಿದೆ. ದೊಡ್ಡ ಮಟ್ಟದಲ್ಲಿ ನಿನ್ನೆ ಬೆಚ್ಚಿ ಬಿದ್ದಂತಹ ಪ್ರಕರಣ ಇದು. ಇಡೀ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಮರ್ಯಾದಾ ಹತ್ಯೆ ಪ್ರಕರಣ. ಈಗಲೂ ಕೂಡ ಇಂತಹ ಒಂದು ಹತ್ಯೆಗಳು ನಡೀತಾ ಇದೆಯಾ ಮರ್ಯಾದೆಗೋಸ್ಕರ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದಂತಹ ಪ್ರಕರಣ. ಗರ್ಭಿಣಿ ಮಗಳನ್ನೇ ಕೊಚ್ಚಿ ತಂದೆ ಕೊಂದಿರೋದು. ಹುಬ್ಬಳ್ಳಿ ಇನಾಮ್ ವೀರಾಪುರ ಗ್ರಾಮದಲ್ಲಿ ಮಾನ್ಯ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ಲು ಮಾನ್ಯ. 7 ತಿಂಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿತ್ತು ಈ ಜೋಡಿ. ನಿನ್ನೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಮಾನ್ಯಾಳನ್ನ ಕೊಲೆ ಮಾಡಲಾಗಿತ್ತು. ಇನಾಮ್ ವೀರಾಪುರ ಗ್ರಾಮದಲ್ಲಿ ಇದೀಗ ಮಾನ್ಯ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಪತ್ನಿಯದ ನೆನೆದು ಕಣ್ಣೀರು ಹಾಕಿದಾನೆ ವಿವೇಕಾನಂದ. ಗ್ರಾಮದ ಹೊರವಲಯದ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಈಗಲೂ ಕೂಡ ಮರ್ಯಾದಾ ಹತ್ಯೆ ಪ್ರಕರಣಗಳು ಮತ್ತೆ ಮತ್ತೆ ನಡೀತಾ ಇರೋದು. ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆಗಳು ಮತ್ತೆ ಮತ್ತೆ ನಡೀತಾ ಇದೆ. ಕಾರಣ ಈಗಾಗಲೇ ಎಷ್ಟೋ ಜನ ಬುದ್ಧಿವಂತರು ಇರ್ತಾರೆ, ಅಂತಹವರ ಮನೆಯಲ್ಲೂ ಕೂಡ ಇಂತಹ ಘಟನೆಗಳು ನಡೀತಾ ಇದೆಯಾ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಇಲ್ಲಿ ಇನಾಮ್ ವೀರಾಪುರದಲ್ಲಿ ತನ್ನ ಮಗಳು ದಲಿತ ಸಮುದಾಯಕ್ಕೆ ಸೇರಿದ ಯುವಕನನ್ನ ಮದುವೆ ಆದ್ಲು ಅನ್ನುವಂತಹ ಕಾರಣಕ್ಕಾಗಿ ಮರ್ಯಾದೆಗೆ ಅಂಜಿ ತನ್ನ ಮಗಳನ್ನೇ, ಅದರಲ್ಲೂ ಕೂಡ ಆಕೆ ಗರ್ಭಿಣಿ, ಆ ಮಗಳನ್ನೇ ಈತ ಸಾಯಿಸಿರೋದು. ತನ್ನ ಮಗಳನ್ನೇ ಸಾಯಿಸಿರುವಂತಹ ಪಾಪಿ ತಂದೆ ಈತ. ಮರ್ಯಾದೆಗೆ ಅಂಜಿ ಈತ ಸಾಯಿಸಿದ್ದಾನೆ. ಆದ್ರೆ ಈಗ ಮಗಳನ್ನೂ ಕೂಡ ಕಳ್ಕೊಂಡಿದ್ದಾನೆ. ಮತ್ತೊಂದು ಕಡೆ ಇದೀಗ ಜೈಲು ಕಂಬೆ ಎನಿಸುವಂತಹ ಪರಿಸ್ಥಿತಿ ಆತನದ್ದು. ಈಗ ಪತಿ ಮನೆಯವರು ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ. ಗ್ರಾಮದ ಹೊರ ವಲಯದ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಮಾನ್ಯ ಅಂತ್ಯ ಸಂಸ್ಕಾರ ಈಗಾಗಲೇ ನೆರವೇರಿದೆ. ಅನ್ಯ ಜಾತಿಯ ಯುವಕನನ್ನ ಮದುವೆಯಾಗಿದ್ಲು ಮಾನ್ಯ. ಮೇ ತಿಂಗಳಲ್ಲಿ ಮಾನ್ಯ ವಿವೇಕಾನಂದ ಅವರಿಬ್ಬರ ಕೂಡ ಮದುವೆ ಆಗಿತ್ತು. ಆದರೆ ಕುಟುಂಬಸ್ಥರ ವಿರೋಧದ ನಡುವೆಯೂ ಮದುವೆ ಆಗಿದ್ದಂತಹ ಕಾರಣಕ್ಕಾಗಿ ತನ್ನ ಮಗಳನ್ನೇ ಇದೀಗ ಸಾಯಿಸಿದ್ದಾರೆ. ಹುಬ್ಬಳ್ಳಿಯ ಇನಾಮ್ ವೀರಾಪುರದ ಮಾನ್ಯ ವಿವೇಕಾನಂದ ಅವರು ಮೇಯಲ್ಲಿ ಮದುವೆ ಆಗಿರುವುದು. ಮದುವೆ ನಂತರ ಹಾವೇರಿಯಲ್ಲಿ ವಾಸವಿತ್ತು ಈ ಒಂದು ದಂಪತಿ. ಗರ್ಭಿಣಿ ಮಾನ್ಯ ಗಂಡನ ಜೊತೆ ಊರಿಗೆ ಬರ್ತಾಳೆ. ಈ ಸಂದರ್ಭದಲ್ಲಿ ಇಂತಹ ಒಂದು ಕೃತ್ಯವನ್ನ ಎಸಗಿರೋದು. ಪೋಷಕರು ಹಾಗೆಯೇ ಸಂಬಂಧಿಕರು, ಮಾನ್ಯ ಪೋಷಕರು ಹಾಗೆಯೇ ಸಂಬಂಧಿಕರು ಹಲ್ಲೆಯನ್ನ ನಡೆಸಿರೋದು. ಮಾನ್ಯ ವಿವೇಕಾನಂದ ಕುಟುಂಬಸ್ಥರ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ಲು ಮಾನ್ಯ. ಚಿಕಿತ್ಸೆ ಫಲಿಸದೆ ಗರ್ಭಿಣಿ ಮಾನ್ಯ ಸಾವನ್ನಪ್ಪಿದ್ದು. ಇದೀಗ ಮಾನ್ಯ ತಂದೆ ತಾಯಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವಿಚಾರಣೆಯನ್ನು ಕೂಡ ಎದುರಿಸಬೇಕಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಇಡೀ ಒಂದು ಹುಬ್ಬಳ್ಳಿ ಮಾತ್ರ ಅಲ್ಲ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಮರ್ಯಾದಾ ಹತ್ಯೆ ಪ್ರಕರಣ. ಈಗಲೂ ಕೂಡ ನಾವು ಯಾವ ಸಮಾಜದಲ್ಲಿ ಇದ್ದೀವಿ, ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಗ್ರಾಮ ಯಾವ ರೀತಿಯಾಗಿದೆ, ಜೊತೆಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗಿದೆಯಾ, ಪೊಲೀಸರ ತನಿಖೆ ಹೇಗೆ ಸಾಗ್ತಿದೆ? ನವಿತಾ, ಇದೇನು ಗ್ರಾಮದ ಹೊರವಲಯದಲ್ಲಿ ಏನು ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಇಡೀ ರೀತಿ ಒಂದು ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಸ್ಮಶಾನ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಏನು ಏಕಾಏಕಿ ಈ ರೀತಿ ಒಂದು ಏನು ಕೃತ್ಯ ನಡೆದಿದೆ ಮತ್ತು ಒಂದು ರೀತಿಯಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಅಮಾನವೀಯ ಕೃತ್ಯ ಇದಾಗಿದೆ. ಮತ್ತು ಏನು ಇಡೀ ಏನು ವಿವೇಕಾನಂದರ ಕುಟುಂಬಸ್ಥರು ಅಂದರೆ ಅನ್ಯ ಜಾತಿಯ ಇವತ್ತೇನು ಮದುವೆ ಆಗಿದ್ರು ಸಹ ಅವರು ಏನಂದರೆ ತಮ್ಮ ಮಗಳು, ತಮ್ಮ ಮನೆ ಮಗಳು ಅನ್ನೋ ರೀತಿಯಲ್ಲಿ ಅವ್ರನ್ನ ಆಕೆನ ಏನು ಮಾನ್ಯಾಳನ್ನು ನೋಡ್ಕೋತಾ ಇದ್ರು. ಆದರೆ ಈಗ ಆಕೆಯ ಅಗಲಿಕೆ ಆಕೆಯ ಗಂಡ ವಿವೇಕಾನಂದ ಇರಬಹುದು, ಅವರ ಕುಟುಂಬಸ್ಥರನ್ನ ಅವರ ರೋದನ ಮುಗಿಲು ಮುಟ್ಟುವಂತೆ ಮಾಡಿದೆ. ಮತ್ತು ಏನು ಇಡೀ ಒಂದು ಏನು ಮನೆ ಬಾಡಿ ಬಂದಂಥ ಸಂದರ್ಭದಲ್ಲಿ ಮತ್ತು ಪೂಜೆ ನೆರವೇರಿಸುವ ಸಂದರ್ಭದಲ್ಲಿ ಮತ್ತೇನು ಅಂತ್ಯಕ್ರಿಯೆ ನೆರವೇರಿಸುವ ಸಂದರ್ಭದಲ್ಲಿ ಬಿದ್ದು ಹೊರಳಾಡುವಂಥ ಪರಿಸ್ಥಿತಿ ಅಂದರೆ ಆತ ಏನು ವಿವೇಕಾನಂದ ಬಿದ್ದು ಹೊರಳಾಡಿದ. ನಾವು ಮನೆಗೆ ವಾಪಸ್ಸು ಊರಿಗೆ ಬರಬಾರ್ದಾಗಿತ್ತು, ನಾನು ಊರಿಗೆ ಬಂದು ತಪ್ಪು ಮಾಡಿದ್ದೀನಿ, ಈ ಒಂದು ನಿನ್ನೆ ಅಂತ್ಯಕ್ರಿಯೆ ಮಾಡಲಿಕ್ಕಾಗಿ ನಾನು ಊರಿಗೆ ಬಂದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ ಕಣ್ಣೀರು ಹಾಕಿದ್ದಾನೆ ವಿವೇಕಾನಂದ. ಮತ್ತು ಕುಟುಂಬಸ್ಥರು ಸಹ ಕಣ್ಣೀರು ಹಾಕಿದ್ದಾರೆ. ಏನು ತಮ್ಮ ಮನೆ ಮಗಳೇ ಒಂದು ತಮ್ಮನ್ನು ಅಗಲಿದಾಳ ಅನ್ನೋ ರೀತಿಯಲ್ಲಿ ಒಂದು ಕುಟುಂಬಸ್ಥರು ಏನು ಕಣ್ಣೀರು ಹಾಕಿದ್ದಾರೆ. ಮತ್ತೊಂದು ಕಡೆ ಏನಂದರೆ ಅವರೇನು ಅವ್ರ ತಂದೆ ಏನು ಮಾನ್ಯಾಳ ತಂದೆ ಇರ್ಬೋದು, ಈಗಾಗಲೇ ತಂದೆನ ವಶಕ್ಕೆ ಏನು ಬಂಧಿಸಲಾಗಿದೆ ಮತ್ತು ಒಟ್ಟು 3 ಮಂದಿನ ಬಂಧಿಸಲಾಗಿದೆ. ಉಳಿದವ್ರು ಯಾರೂ ಸಹ ಆ ಕಡೆ ಸುಳಿದಿಲ್ಲ. ಅಂದರೆ ಮಗಳ ಅಂತ್ಯಕ್ರಿಯೆಗೆ ಇತರೆ ಕುಟುಂಬಸ್ಥರು ಬರಬಹುದಾಗಿತ್ತು, ಅವ್ರು ಯಾರೂ ಸಹ ಬಂದಿಲ್ಲ. ಒಂದು ರೀತಿಯಲ್ಲಿ ಇಡೀ ಗ್ರಾಮಸ್ಥರು ಸಹ ಬಹುತೇಕ ಯಾವ ಗ್ರಾಮಸ್ಥರು ಸಹ ಬಂದಿಲ್ಲ. ಏನು ದಲಿತ ಸಂಘಟನೆಗಳಿರ್ಬೋದು ಮತ್ತು ಅವರ ಕುಟುಂಬಸ್ಥರು ಮಾತ್ರ ಈ ಒಂದು ಅಂತ್ಯಕ್ರಿಯೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದು. ಎಲ್ಲೋ ಒಂದು ಕಡೆ ಏನು ಸಾಮಾಜಿಕ ಏನು ಅಂತರ ಏನಿದೆ ಅಂದರೆ ಏನು ಮೇಲ್ವರ್ಗ ಕೆಳವರ್ಗ ಅಂತ ಏನು ನಾವು ಹೇಳ್ತಾ ಇರ್ತೀವಿ,
ಆ ಒಂದು ಪರಿಸ್ಥಿತಿನ ಇಲ್ಲಿ ಈ ಊರಲ್ಲಿ ನೋಡ್ಬೋದು. ಅದೇ ಒಂದು ಹಿನ್ನೆಲೆಯಲ್ಲಿ ಈಗೇನು ಅಂತ್ಯಕ್ರಿಯೆ ಆಯಿತು, ಏನು ಗ್ರಾಮಸ್ಥರು ಯಾರು ಭಾಗಿಯಾಗಿದ್ದಿಲ್ಲ, ಏನು ಅವ್ರ ಬಂಧು ಬಳಗ ಇರ್ಬೋದು ಮತ್ತು ಏನು ದಲಿತ ಸಂಘಟನೆಗಳ ಮುಖಂಡರು ಮಾತ್ರ ಭಾಗಿಯಾಗಿದ್ದರು. ಒಟ್ಟಾರೆ ಏನು ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಗ್ರಾಮದಲ್ಲಿ ಒಂದು ಏನು ನೀರವ ಮೌನ ಆವರಿಸಿದೆ ಮತ್ತು ಕುಟುಂಬಸ್ಥರ ರೋದನ ಮುಗಿಲು ಮುಟ್ಟುವಂತೆ ಮಾಡಿದೆ ಅಂತ ಹೇಳ್ಬೋದು ನವಿತಾ. ಈಗ ಶಿವರಾಮ, ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ಅವರ ಮನೆಯವರು ಅಂದ್ರೆ ಕಾಯ್ತಾನೆ ಇದ್ರ ಯಾವಾಗ ಬರ್ತಾರೆ ನೋಡೋಣ ಅಂತ ಹೇಳಿ ಅಟ್ಲೀಸ್ಟ್ ಸ್ವಲ್ಪ ತಣ್ಣಗಾಗಿತ್ತು ಅಂತ ಅನ್ಸುತ್ತೆ. ಮತ್ತೆ ಈ ರೀತಿಯಾಗಿ ತಂದೆ ಅಥವಾ ಅವರ ಕುಟುಂಬಸ್ಥರು ಈ ರೀತಿಯಾಗಿ ನಡೆಸೋದಕ್ಕೆ ಬೇರೆ ಏನಾದರೂ ಅವ್ರಿಗೆ ಪ್ರಚೋದನೆ ಆಯ್ತಾ ಅಲ್ಲಿ ಹೇಗೆ ಅಂತ? ನವಿತಾ, ಇಲ್ಲಿ ಮುಖ್ಯವಾಗಿ ಆಗಿರೋದು ಅದೇ. ಅಂದರೆ ಇಲ್ಲೇನು ಯಾವಾಗ ಏನು ವಿವೇಕಾನಂದರ ಜೊತೆ ಓಡ್ ಹೋದ್ಲು, ಒಂದು ಲವ್ ಮಾಡ್ಕೊಂಡು ಮದುವೆ ಆದ್ಲು, ಆ ಸಂದರ್ಭದಲ್ಲಿ ಗ್ರಾಮದ ಕೆಲವೊಬ್ಬರು ಏನಂದರೆ ಈ ಒಂದು ಏನು ಕುಟುಂಬಸ್ಥರನ್ನ ಪ್ರವೋಕ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ನಿಮ್ಮ ಮಗಳು ಮೇಲ್ವರ್ಗದ ನಿಮ್ಮ ಮಗಳು ಮೇಲ್ಜಾತಿಯ ಮಗಳು ನಿಮ್ಮ ಏನು ದಲಿತ ಯುವಕನನ್ನು ಕಟ್ಕೊಂಡಿದ್ದಾಳೆ, ನೀವು ಹಾಗೇ ಬಿಟ್ಟಿದ್ರಲ್ಲ, ಸುಮ್ಮನೆ ಇದ್ದೀರಲ್ಲ ಅನ್ನೋ ಒಂದು ರೀತಿಯಲ್ಲಿ ಪ್ರಚೋದನೆ ನೀಡುವ ರೀತಿಯಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ. ಹಾಗಾಗಿ ಏನಂದರೆ ಅವರೇನು ಊರು ಬಿಟ್ಟು, ಅಂದರೆ ಇವರ ಹೆದರಿಕೆಯಿಂದಲೇ ಅವರು ಊರು ಬಿಟ್ಟು ಹಾವೇರಿಗೆ ಸೇರಿದ್ರು. ಹಾವೇರಿಗೆ ಹೋದಂಥ ಸಂದರ್ಭದಲ್ಲೂ ಸಹ ಇವರು ಅಲ್ಲಲ್ಲಿ ತಲಾಶ್ ಮಾಡಿದ್ದಾರೆ. ಅಂದರೆ ಎಲ್ಲಿಯಾದರೂ ಸಿಗ್ಬೋದು, ಹೊಡೆಯೋಣ ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಆದರೆ ಇವರು ಯಾರಿಗೂ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಹಾವೇರಿನಲ್ಲಿ ಇದ್ರು ಅನ್ನೋ ಕಾರಣಕ್ಕಾಗಿ ಅವರು ಬಚಾವಾಗಿದ್ದರು. ಆದರೆ ಯಾವಾಗ ಏನು ಮಾನ್ಯ ಗರ್ಭ ಧರಿಸಿದ್ಲು ಮತ್ತು ಏನು ಗರ್ಭಿಣಿ ಆದ್ಲು, ಆ ಒಂದು ಸೀಮಂತ ಕಾರ್ಯ ಇರ್ಬೋದು ಇತ್ಯಾದಿಗಳು ಮಾಡ್ಲಿಕ್ಕೆ ಅಂತೇಳಿ ಇಲ್ಲೇನು ತಮ್ಮ ಸ್ವಗ್ರಾಮಕ್ಕೆ ಬಂದಿದ್ರು. ಮತ್ತು ಇಲ್ಲಿ ದಲಿತ ಸಂಘಟನೆಗಳು ಸಹ ಕೆಲವೊಂದು ಏನೋ ಅವ್ರ ಏನು ಇಲ್ಲ ನಾವು ಇರ್ತೀವಿ, ನಿಮಗೆ ಬೆಂಬಲವಾಗಿ ಇರ್ತೀವಿ, ನೀವು ಊರಲ್ಲೇ ಇರ್ರಿ, ಯಾಕೆ ನೀವು ಊರು ಬಿಟ್ಟು ತಲೆಮರೆಸ್ಕೊಂಡು ಯಾಕೆ ಇರ್ತೀರ ಅನ್ನೋ ಒಂದು ಧೈರ್ಯ ತುಂಬಿದ್ರು. ಆ ಹಿನ್ನೆಲೆಯಲ್ಲಿ ಏನಂದರೆ ವಿವೇಕಾನಂದ ಮಾನ್ಯಾಳನ್ನು ಕರ್ಕೊಂಡು ಬಂದಿದ್ದ. ಆದರೆ ಬಂದ ಕೆಲವೇ ದಿನಗಳಲ್ಲಿ ಅವರ ಏನು ಆ ಮಾನ್ಯಾಳ ತಂದೆ ಇರ್ಬೋದು ಮತ್ತು ಅವರ ಕುಟುಂಬಸ್ಥರು ಆಕೆಯನ್ನು ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ಮತ್ತು ಈಗ ಒಂದು ರೀತಿಯಲ್ಲಿ ಈ ಏನು ಅವ್ರಿಗೇನು ಒಂದು ಕೆಳಜಾತಿನ ಮದುವೆ ಆಗಿದ ಕಾರಣಕ್ಕಾಗಿ ನಾವು ಮುಗಿಸಿಬಿಟ್ಟಿವಿ ಮಗಳನ್ನ ಅನ್ನೋ ಒಂದು ಫೀಲಿಂಗ್ ಇರ್ಬೋದು. ಆದರೆ ಆ ಒಂದು ಏನು ಮದುವೆ ಮಾಡ್ಕೊಂಡಿದ್ದ ವಿವೇಕಾನಂದ ಇರ್ಬೋದು, ಅವರ ಕುಟುಂಬಸ್ಥರಿಗೆ ಮನೆ ಮಗಳನ್ನ ಕಳ್ಕೊಂಡ ಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಇಲ್ಲಿ ಏನು ಕುಟುಂಬಸ್ಥರ ಒಂದು ಆಕ್ರೋಶದ ಜೊತೆಗೆ ಕೆಲವೊಬ್ಬ ಗ್ರಾಮಸ್ಥರ ಒಂದು ಪ್ರವೋಕಿಂದಾಗಿನೇ ಈ ಒಂದು ಘಟನೆ ನಡೆದಿದೆ ಅಂತೇಳಿ ಹೇಳಲಾಗ್ತಾ ಇದೆ ನವಿತಾ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ.